ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಸೊ ಆ್ಯಕ್ಚುಲಿ ಇವತ್ತೊಂದು ಟಾಪಿಕ್ ಬಗ್ಗೆ ಹೇಳೋಣ ಅಂತ ತುಂಬ ಜನ ವ್ಯೂವರ್ಸ್ ಕೇಳ್ತಾ ಇದ್ರಿ, ಫೇಶಿಯಲ್ ಹೇರ್ ರಿಮೂವ್ನ ಹೆಂಗೆ ಮಾಡ್ಕೊಳ್ಳೋದು ಏನು ಅಂತ ಹೇಳಿಬಿಟ್ಟು. ಸೊ ಆ್ಯಕ್ಚುಲಿ 3 ಟೈಪ್ಸ್ ಇದೆ ಫೇಶಿಯಲ್ ಹೇರ್ ರಿಮೂವ್ನ ಮಾಡ್ಕೊಳ್ಳೋದು. ತುಂಬ ಕ್ವಿಕ್ ವಿಡಿಯೋ ಇದು, ತುಂಬಾ ಬೇಗನೆ ಮುಗಿಸ್ತೀನಿ, ಬೋರ್ ಆಗಲ್ಲ ಎಲ್ಲೂ ಕೂಡ. ಸೊ ಈ 3 ಟೈಪ್ ಕೂಡ ಸೇಫ್ ಇದೆ. ಸೊ ಕೆಲವೊಂದು ಆ್ಯಕ್ಚುಲಿ ಕೆಮಿಕಲ್ ಕೂಡ ಬರುತ್ತೆ ಹೇರ್ ರಿಮೂವ್ಗೆ, ಪೌಡರ್ ಥರ ಬರುತ್ತೆ, ನ್ಯಾಚುರಲ್ ಅಂತ ಹೇಳ್ತಾರೆ. ಅದು ವರ್ಕ್ ಆಗಲ್ಲ. ಒಂದು ಫೇಶಿಯಲ್ ಹೇರ್ಸ್ ಯಾವಾಗಲೂ ಕೂಡ ತುಂಬ ತಿನ್ನಾಗಿ ಬರುತ್ತೆ. ಸೊ ಆದಷ್ಟು ಡೌನ್ವರ್ಡ್ಸ್ ಕಡೆ ಇರುತ್ತೆ. ಸೊ ನೀವು ಯಾವುದನ್ನಂದರೆ ಅದನ್ನು ಹಾಕಿ ನೀವು ಇದು ಮಾಡ್ಕೊಂಡಾಗ ಏನಾಗುತ್ತೆ, ಸ್ಕಿನ್ ಗ್ರೋತ್ ಡಿಫ್ರೆಂಟಾಗಿ ಬರ್ಬೋದು, ಡಿಫ್ರೆಂಟ್ ವೇಗಳಲ್ಲಿ ಬರ್ಬೋದು. ಸೊ ಅದು ನಾಳೆ ದಿನ ನಿಮಗೆ ಚೆನ್ನಾಗಿ ಕಾಣಿಸೋದು ಇಲ್ಲ. ಸೊ ಫೇಶಿಯಲ್ ಹೇರ್ ರಿಮೂವ್ನ ಮಾಡ್ಕೊಳ್ಳೋದು ಅಷ್ಟೊಂದು ಇಂಪಾರ್ಟೆಂಟಾ ಅಂತ ಕೇಳಿದ್ರೆ ಹೌದು. ಸ್ವಲ್ಪ ಜನಕ್ಕೆ ಫೇಶಿಯಲ್ ಹೇರ್ ತುಂಬ ಥಿಕ್ಕಾಗಿ ಬಂದಿರುತ್ತೆ, ಇಲ್ಲ ತುಂಬ ಡಾರ್ಕಾಗಿ ಬಂದಿರುತ್ತೆ. ಫೇಸಲ್ಲಿ ಅದು ಅವ್ರಿಗೆ ಒಂಥರ ಡಾರ್ಕಾಗಿ, ಸ್ಕಿನ್ ಏನೋ ತುಂಬ ಡಾರ್ಕಾಗಿ ಇಲ್ಲ ಅನ್ಇವನ್ ಆಗಿ ಕಾಣಿಸ್ತಾ ಇರುತ್ತೆ. ಅಂಥವರು ಫೇಶಿಯಲ್ ಹೇರ್ ರಿಮೂವ್ನ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಸೊ ಅದರಲ್ಲೂ ಕೂಡ 3 ಟೈಪ್ಸ್ ಇದೆ ಸೇಫ್ ಅನ್ನೋದ್ರಲ್ಲಿ. ಒಂದು ಥ್ರೆಡ್ಡಿಂಗ್, ಇನ್ನೂ ಒಂದು ವ್ಯಾಕ್ಸಿಂಗ್, ಇನ್ನೂ ಒಂದು ರೇಸರ್ ನಿಜವಾಗ್ಲೂ ಕೂಡ ಸೇಫಾ ಅಂತ ಕೇಳಿದ್ರೆ ಹೌದು, ರೇಸರ್ ಸೇಫ್ ಇದೆ. ಬಟ್ ಯಾವ ರೀತಿಯಲ್ಲಿ ಮಾಡಬೇಕು ಆ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ಅದು ಸೇಫ್ ಆಗಿರುತ್ತೆ. ಕೆಲವೊಬ್ರಿಗೆ ಇಲ್ಲೆಲ್ಲ ತುಂಬ ತಿಕ್ಕಾಗಿ ಬಂದಿರುತ್ತೆ, ಇಲ್ಲೆಲ್ಲನೂ ಕೂಡ ಅವ್ರೇನು ಮಾಡ್ತಾರೆ ಅಂದರೆ ಥ್ರೆಡಿಂಗ್ ಮಾಡಿಸ್ಬೇಕಾದ್ರೆ ಇದನ್ನು ಕೂಡ ತೆಗೆಸ್ಬಿಡ್ತಾರೆ. ಸೊ ಫೋರ್ ಹೆಡ್ ಅಂತ ಹೇಳಿಬಿಟ್ಟು. ಆದರೆ ಈ ಪಾರ್ಟಲ್ಲೆಲ್ಲ ಬಂದಿರುತ್ತಲ್ಲ, ಸೊ ಇದನ್ನೆಲ್ಲನೂ ಕೂಡ ತೆಗೆಯೋದಕ್ಕೆ ಹೇಳ್ತಾರೆ. ಆದರೆ ಅದು ತುಂಬ ಪೇನ್ಫುಲ್ ಆಗಿರುತ್ತೆ ಕೂಡ. ಸೊ ಇದು ಓಲ್ಡ್, ಎಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇದನ್ನು ಯೂಸ್ ಮಾಡೋದು. ಸೊ ಇದನ್ನು ನಾನು ಕೆಲವೊಂದು ಸರಿ ಪಾಪಲ್ಲಿ ಹಾಗೆ ಇದೆಲ್ಲ ಕೂದಲನ್ನ ತೆಗೆಯೋದಕ್ಕೆ ಯೂಸ್ ಮಾಡ್ತಾರೆ. ಸೊ ನಾನು ಐಬ್ರೋಸ್ ಹೇಗೆ ಮಾಡ್ಕೋತೀನಿ ಅಂದರೆ ಜಸ್ಟ್ ಮೇಲ್ಗಡೆ ಮಾತ್ರ ಶೇಪ್ ಮಾಡ್ಕೋತೀನಿ, ಕೆಳಗಡೆ ಎಲ್ಲ ಫ್ಲೆಕ್ಕರಲ್ಲಿ ರಿಮೂವ್ ಮಾಡಿಬಿಡ್ತೀನಿ. ಸೊ ನನಗೆ ಅದು ಅಭ್ಯಾಸ ಆಗೋಗಿದೆ, ನನಗೆ ಪೇನ್ ಅಂತ ಅನಿಸಲ್ಲ. ಇನ್ನು ಆ್ಯಕ್ಚುಲಿ ಇದು ಪೇನ್ ಅಂತ ಅನಿಸುತ್ತೆ, ಫ್ಲೆಕ್ಕರಿಂದ ತೆಗೆಯೋದು ನನಗೆ ಈಸಿ ಅಂತ ಅನಿಸುತ್ತೆ. ಇದನ್ನ ಶೇಪ್ ಸೊ ಈ ಥರ ಲೈನಲ್ಲಿ ಇಟ್ಕೋತೀನಿ, ಮೇಲೆ ಈ ಥರ ತೆಗಿತೀನಿ. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಇದು ರೇಸರ್. ಆ್ಯಕ್ಚುಲಿ ರೇಸರ್ನ ಯೂಸ್ ಮಾಡ್ತೀನಿ. ಇದು ಫೇಶಿಯಲ್ ರೇಸರ್ ಅಂತಲೇ ಸಿಗುತ್ತೆ. ಸೊ ಹೇರ್ ರಿಮೂವ್ ಮಾಡೋದಕ್ಕೆ ಈ ಜಾಗನ ನಾನು ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಬಿಕಾಸ್ ಇದು ತುಂಬ ಆರ್ಟಿಫಿಷಿಯಲಾಗಿ ಕಾಣಿಸ್ಬಿಡುತ್ತೆ ಅಂತ ಹೇಳಿ ನನಗೆ ಅನಿಸುತ್ತೆ. ಆದರೆ ಇಲ್ಲಿ ಮತ್ತು ಈ ಜಾಗದಲ್ಲೆಲ್ಲ ನಾನು ರೇಸರ್ ಮಾಡ್ಕೋತೀನಿ. ಸೊ ಮತ್ತು ಇನ್ನೂ ಒಂದು ತುಂಬ ಜನಕ್ಕೆ ಒಂದು ತಪ್ಪಾಭಿಪ್ರಾಯ ಇದೆ, ಏನಂತ ಅಂದರೆ ಒಂದ್ಸರಿ ರೇಸರ್ ಹಾಕ್ಬಿಟ್ರೆ ಗಡ್ಡ ಮೀಸೆ ಎಲ್ಲ ಬಂದ್ಬಿಡುತ್ತೆ ಹೆಣ್ಮಕ್ಳಿಗೆ. ಸೊ ಹಾಕಬಾರ್ದು ಅಂತ ಹೇಳಿಬಿಟ್ಟು ಹಂಗೇನಾದರೂ ಇದ್ದಿದ್ರೆ ಹೋಗಿ ಕೂದಲೆಲ್ಲನೂ ತೆಗೆಸಿ ಬೋಡ ಮಾಡಿಸ್ಕೊಂಡು ಬರ್ತಾರಲ್ಲ, ಅಂಥವ್ರೆಲ್ಲನೂ ಕೂಡ ತುಂಬ ಚೆನ್ನಾಗಿ ಕೂದಲು ಬರಬೇಕಾಯಿತು, ಇನ್ನೂ ತಿಕ್ಕಾಗಿ ಬರಬೇಕಾಗಿತ್ತಲ್ವ. ಸೊ ಇವಾಗ ತುಂಬ ಜನಕ್ಕೆ ಕೂದಲು ಹೇರ್ ಲಾಸ್ ಆಗಿರುತ್ತೆ ಈ ಜಾಗದಲ್ಲಿ. ಅಂಥವರೆಲ್ಲ ಹಾಗಾದರೆ ರೇಸರ್ ಹಾಕೋದ್ರಿಂದ ವಾಪಸ್ ಬಂದುಬಿಡುತ್ತೆ ಕೂದಲು. ಸೊ ಆ ಥರದ್ದೆಲ್ಲ ಏನೂ ಇರಲ್ಲ. ಇದು ಫೇಶಿಯಲ್ ಹೇರ್, ಇದು ಥಿನ್ ಹೇರ್ ಆಗಿರುತ್ತೆ. ಇದನ್ನು ಹೆಂಗೆ ಯೂಸ್ ಮಾಡಬೇಕು ಹಂಗೆ ಯೂಸ್ ಮಾಡಿದ್ರೆ ಏನು ಸೈಡ್ ಎಫೆಕ್ಟ್ ಇರಲ್ಲ. ಏನಕ್ಕೆ ತಿಕ್ಕಾಗೆಲ್ಲ ಯಾಕೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದೆಲ್ಲ ರಾಂಗ್, ಅದೆಲ್ಲ ಸುಳ್ಳದು. ಇನ್ನೂ ಒಂಥರ ಮೂಢನಂಬಿಕೆ ಎಲ್ಲ ಇದ್ದಾರೆ ಜನ ಅನ್ನೋ ಥರ. ಸೊ ರೇಸರ್ ಹಾಕೋದ್ರಿಂದ ಎಲ್ಲ ಸ್ಟ್ರಾಂಗಾಗೆಲ್ಲ ಬರಲ್ಲ ಕೂದಲು, ಗಡ್ಡ ಮೀಸೆ ಎಲ್ಲ ಬರಲ್ಲ ಹೆಣ್ಮಕ್ಳಿಗೆ. ಎಷ್ಟಿರುತ್ತೋ ಅಷ್ಟೇ. ಫೇಶಿಯಲ್ ಹೇರ್ನ ಯಾರೂ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಏನಾದರೂ ಅವರಿಗೆ ಗಡ್ಡ ಮೀಸೆ ಬರ್ತಾ ಇದೆ ಹೆಣ್ಮಕ್ಳಿಗೆ ಅಂದರೆ ಅವ್ರಿಗೆ ಹಾರ್ಮೋನ್ ಚೇಂಜ್ ಆಗಿರುತ್ತೆ. ಅದನ್ನು ಹೋಗಿ ಡಾಕ್ಟರ್ ಹತ್ರ ತೋರಿಸೋದ್ರಿಂದ ಅವ್ರಿಗೆ ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಸೊ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ಇದರಲ್ಲಿ 3 ಬರುತ್ತೆ, ಈ ಥರದ್ದು 3 ಇರುತ್ತೆ. ಸೊ ನಾನೊಂದು ಆಲ್ರೆಡಿ ಯೂಸ್ ಆಗಿ ಅದು ಬಿಸಾಕಿದ್ದೀನಿ, ಇನ್ನು 2 ನನ್ನ ಕೈಯಲ್ಲಿದೆ. ಈ ಥರ ಇರುತ್ತೆ ರೇಸರ್ಸು, ಕಟ್ಟಾಗಲ್ಲ, ಸ್ಕಿನ್ ಎಲ್ಲ ಕಟ್ಟಾಗಲ್ಲ. ಸೊ ಯೂಸ್ ಮಾಡಬೇಕಾದ್ರೆ ಜೋಪಾನವಾಗಿ ಯೂಸ್ ಮಾಡಿ. ಇದು ಗ್ಲಿಸರಿನ್. ಸೊ ನಾನು ಹೇಗೆ ಯೂಸ್ ಮಾಡ್ತೀನಿ, ನನ್ನ ಟೆಕ್ನಿಕ್ ಏನು ಅಂತ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಇನ್ನು ಥರ್ಡ್ ಒನ್ ಯಾವುದು ಅಂತ ಹೇಳಿದ್ರೆ, ನಾನು ಫಸ್ಟ್ ಥ್ರೆಡ್ಡಿಂಗ್ ತೋರಿಸ್ದೆ.
ಸೊ ಅದು ತುಂಬ ಪೇನ್ಫುಲ್ ಆಗಿರುತ್ತೆ, ನಾನು ಯೂಸೇ ಮಾಡಲ್ಲ. ಇಲ್ಲಿ ಮಾತ್ರ ಈ ಶೇಪಿಗೋಸ್ಕರ ಮಾತ್ರ ಯೂಸ್ ಮಾಡ್ತೀನಿ, ಮಿಕ್ಕಿದ್ದೆಲ್ಲ ಲೆಕ್ಕದಲ್ಲಿ ತೆಗೆದುಬಿಡ್ತೀನಿ. ನೆಕ್ಸ್ಟು ಇದನ್ನು ಯೂಸ್ ಮಾಡ್ತೀನಿ. ಸೊ ವ್ಯಾಕ್ಸಿಂಗ್ ಎಲ್ಲ ಯೂಸ್ ಮಾಡ್ಬೋದು, ಅದು ಥರ್ಡ್ ಆಪ್ಷನ್ನು. ವ್ಯಾಕ್ಸಿಂಗ್ ಬರುತ್ತೆ, ಮತ್ತು ಈಗೆಲ್ಲ ನ್ಯಾಚುರಲ್ ಪೌಡರ್ ಅಂತ ಬರುತ್ತೆ ಹೇರ್ ರಿಮೂವಲ್ಗೋಸ್ಕರ. ಸೊ ಅದನ್ನು ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಬಟ್ ಭಯನೂ ಕೂಡ ಆಗುತ್ತೆ. ಇದೆಲ್ಲ ಏನೂ ಆಗಲ್ಲ, ನಾನು ಇದನ್ನು ಡಾಕ್ಟರ್ ಹತ್ರ ವಿಚಾರಿಸಿ ಆಮೇಲಿಂದ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದ್ದು. ಸುಮ್ಮನೆ ಹೆಂಗಂದ್ರೆ ಹಂಗೆ ರೇಸರ್ನ ತೊಗೊಂಡು ಸ್ಕಿನ್ನಿಗೆ ಹಿಂಗೆ ಹಾಕೋದು ತುಂಬ ಈಸಿ, ಆಮೇಲಿಂದ ಸೈಡ್ ಎಫೆಕ್ಟ್ಗಳನ್ನ ಅನುಭವಿಸೋದು ನಾವೇ ಆಗಿರ್ತೀವಿ. ಒಂದಕ್ಕೆ 4ರಷ್ಟು ಖರ್ಚು, ಆ ಖರ್ಚನ್ನೆಲ್ಲ ಮಾಡೋಕ್ಕೆ ನಾನು ರೆಡಿನೂ ಇರೋಲ್ಲ. ಸೊ ಸ್ಕಿನ್ ಮೇಲೆ ಎಕ್ಸ್ಪಿರಿಮೆಂಟ್ ಮಾಡ್ತೀನಿ, ವಿಚ್ ಇಸ್ ಸೇಫ್ ಇಲ್ಲ ಅಂದರೆ ಅದನ್ನು ಮಾಡೋದಕ್ಕೆ ಹೋಗಲ್ಲ ನಾನು. ಮತ್ತು ಇದನ್ನು ನಾನು ಸ್ಕಿನ್ ಡಾಕ್ಟರ್ ಹತ್ರನೇ ವಿಚಾರಿಸಿರೋದು. ಸೊ ಡಾಕ್ಟರ್ ಕೂಡ ನನಗೆ ಇದನ್ನೇ ಹೇಳಿರೋದು. ನಾನು ನಿಮ್ಮ ಮುಂದೆ ಏನು ಎಕ್ಸಾಂಪಲ್ಸ್ ಹೇಳಿದೆ, ಇದು ಡಾಕ್ಟರ್ ಹತ್ರ ಕೇಳಿಬಿಟ್ಟೆ ನಾನು ನಿಮ್ಮ ಹತ್ರ ಹೇಳಿದ್ದು. ಸೊ ಗ್ಲಿಸರಿನ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ನ ಒಂದು ಮಾಯ್ಶ್ಚರ್ನ ಕೊಡುತ್ತೆ. ಸ್ಕಿನ್ ಏನಾದರೂ ಲೈಟಾಗಿ ಏನಾದರೂ ಸ್ವಲ್ಪ ಪಿಂಪಲ್ ಮೇಲೆ ಹಿಂಗೆ ರೇಸರ್ ಹಿಂಗೆ ಹೋದಾಗ ಏನಾದರೂ ತರ್ಸ್ದಂಗೆ ಆದರೂ ಕೂಡ ಅದು ಏನು ಇನ್ಫೆಕ್ಷನ್ ಥರನೋ ಇಲ್ಲ ಬೇರೆ ಇನ್ನೇನು ಹರ್ಟ್ ಎಲ್ಲ ಆಗದೆ ಸ್ಕಿನ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಗ್ಲಿಸರಿನ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಆಲೋವೆರಾ ಜೆಲ್ನ ಕೂಡ ಯೂಸ್ ಮಾಡ್ಬೋದು, ಆದರೆ ರೇಸರ್ನ ಯೂಸ್ ಮಾಡೋದಕ್ಕೆ ಒಂದು ಏನದು ರೀತಿ ಇದೆ. ಥರ್ಡ್ ಒನ್ ನಾನು ನಿಮ್ಗೆ ಹೇಳ್ದಂಗೆ ವ್ಯಾಕ್ಸಿನ್ನ ಫೇಸಿಗೆಲ್ಲ ಯೂಸ್ ಮಾಡ್ತಾರೆ, ಮಾಡಬೇಡಿ. ನಿಮ್ಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಂದರೆ ಮಾಡೋಕ್ಕೆ ಹೋಗಬೇಡಿ. ಪಾರ್ಲರ್ ಅವರು ಏನು ಹೇಳಿದ್ರು ಕೇಳೋಕ್ಕೆ ಹೋಗಬೇಡಿ. ಯಾಕೆಂದರೆ ಅದು ವ್ಯಾಕ್ಸಿನ್ ಆ್ಯಕ್ಚುಲಿ ಸ್ಕಿನ್ಗೆ ಹಿಂಗೆ ಹಾಕಿಬಿಟ್ಟು ಹೀಗೆ ಪುಲ್ ಮಾಡೋದ್ರಿಂದ ಸ್ಕಿನ್ ಏನಾಗುತ್ತೆ ಅಂದರೆ ಲೂಸ್ ಆಗಿಬಿಡುತ್ತೆ. ಕೈ ಕಾಲಲ್ಲೆಲ್ಲ ಸ್ಕಿನ್ ಟೈಪ್ ಬೇರೆ ಇರುತ್ತೆ, ಆದರೆ ಫೇಸಲ್ಲಿ ಸ್ಕಿನ್ ಟೈಪೇ ಬೇರೆ ಇರುತ್ತೆ. ಸ್ಕಿನ್ ಆ್ಯಕ್ಚುಲಿ ಫೇಸಲ್ಲಿ ತುಂಬ ಸೆನ್ಸಿಟಿವ್ ಆಗಿ ಸ್ವಲ್ಪ 2-ರಷ್ಟು ತಿನ್ನಾಗಿರುತ್ತೆ. ಸೊ ನೀವು ಹೋಗ್ಬಿಟ್ಟು ಹಿಂಗೆ ಹಾಕಿ ಹಿಂಗೆ ಪಡಕ್ಕಂತ ಹೇಳಿ ಎಳಿಸ್ಕೊಂಡು ಬಂದುಬಿಟ್ರೆ ಸ್ಕಿನ್ ಬೇಗ ರಿಂಕಲ್ಸ್ ಎಲ್ಲ ಬಂದುಬಿಡುತ್ತೆ, ಮತ್ತು ರ್ಯಾಷಸ್ ಆಗುತ್ತೆ. ಅವೆಲ್ಲ ಮಾಡ್ಕೊಳ್ಳಿ. ಸೊ ಯಾರೋ ಹೇಳ್ತಾರೆ ಅಂತ ಹೇಳಿ ಟಕ್ ಅಂತ ಕೇಳಬೇಡಿ. ಅದನ್ನು ಕೇಳೋದಕ್ಕೂ ಮುಂಚೆ ಡಾಕ್ಟರ್ ಹತ್ರ ಬೇಕಾದರೆ ಒಂದ್ಸರಿ ಹೋಗಿ ವಿಚಾರಿಸಿ. ನಾನಿವಾಗ ಇದನ್ನು ರೇಸರ್ನ ಯೂಸ್ ಮಾಡಿದ್ವಿ ಅಂತ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳಿ ಯೂಸ್ ಮಾಡಲೇಬೇಕಂತ ಎಂಥದ್ದಿಲ್ಲ. ಬೇಕಾದರೆ ನಿಮ್ಗೆ ಡೌಟ್ ಇತ್ತಂದರೆ ಡಾಕ್ಟರ್ನ ವಿಚಾರಿಸಿ. ಆನ್ಲೈನ್ ಡಾಕ್ಟರ್ಗಳು ಸಿಕ್ಬಿಡ್ತಾರೆ, ಅವರೇ ಹೇಳ್ತಾರೆ. ನೋಡಿ, ಇದು ನಾನು ಫೇಸ್ಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈಗ ಇದು ರೇಸರ್, ಓಕೆನಾ? ಈ ರೇಸರ್ನ ನಾನು ಹೇರ್ ಯಾವ ಸೈಡ್ ಇದೆ, ಡೌನ್ ಸೈಡಲ್ಲಿದೆ. ಸೊ ಡೌನ್ ಸೈಡಲ್ಲಿರೋದ್ರಿಂದ ನಾನು ಡೌನ್ ಸೈಡೇ ತೆಗಿತಾಯಿದ್ದೀನಿ. ಸಪೋರ್ಟ್ ಕೊಟ್ಕೊಳ್ಳಿ. ಸ್ಮಾಲ್ ಪೋರ್ಷನ್ನಲ್ಲಿ ಹೋಗಿ ಕೆಳಗೆ ನೋಡಿ, ಹಿಂಗೆ ನನ್ನ ಏರ್ ಗ್ರೋತ್ ಯಾವ ಸೈಡ್ ಇದೆಯೋ ಆ ಸೈಡೇ ಇದು ಮಾಡಬೇಕು. ನೀವು ಆಪೋಸಿಟಾಗಿ ಹಿಂಗೆ ಎತ್ತಿದ್ರೆ ಸೊ ಸ್ಕಿನ್ ಹೇರ್ ಹೆಂಗಂದರೆ ಹಂಗೆ ಬಂದುಬಿಡುತ್ತೆ. ಸ್ಕಿನ್ ಯಾವ ಥರ ಗ್ರೋ ಆಗಿದೆ, ಯಾವ ಸೈಡ್ ಡೌನ್ ಆಗಿದೆ, ಹಿಂಗೆ ಬಂದಿದೆ, ಹಿಂಗೆ ಡೌನ್ ಸೈಡಿಗೆ ಗ್ರೋ ಆಗಿರುತ್ತೆ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಲ್ಲ, ಇದು ಹೇರ್ಸ್. ಸೊ ಫೇಶಿಯಲ್ ಹೇರ್ನ ನೀಟಾಗಿ ಮಿರರ್ ಮುಂದೆ ಮಾಡ್ಕೋಬೇಕು. ನೀಟಾಗಿ ಮಾಡ್ಕೋಬೇಕಾದ್ರೆ ಸ್ಕಿನ್ನ ಸ್ವಲ್ಪ ಟೈಟ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ, ಓಕೆನಾ? 3 ಟೈಪಲ್ಲಿ ಯಾವುದು ಬೆಸ್ಟ್ ಅಂತ ಹೇಳಿ ಕೇಳಿದ್ರೆ ನನಗೆ ರೇಸರೇ ಬೆಸ್ಟ್ ಅಂತ ಅನಿಸುತ್ತೆ. ಸೊ ಯಾಕೆ ಅಂತ ಅಂದರೆ ರೇಸರಲ್ಲಿ ನಿಮಗೆ ಅಷ್ಟು ಪೇನ್ ಅಂತ ಅನಿಸಲ್ಲ. ನಿಮಗೆ ಹೇರು ತುಂಬ ತಿಕ್ಕಾಗಿ ಬರುತ್ತೆ ಅಂತ ಎಲ್ಲ ಹೇಳ್ತಾರಲ್ಲ, ಅದೆಲ್ಲ ತುಂಬ ಸುಳ್ಳದು. ಮತ್ತು ನೀವು ವ್ಯಾಕ್ಸಿಂಗ್ ಎಲ್ಲ ಮಾಡಿಸಿದಾಗ ಏನಾಗುತ್ತೆ, ನೀವು ಹೀಟೋ ಇಲ್ಲ ಕೋಲ್ಡೋ ಏನಾದರೂ ಹಚ್ಬಿಟ್ಟು ವ್ಯಾಕ್ಸ್ನ ಹಚ್ಬಿಟ್ಟು ಎಳ್ದಾಗ ನಿಮ್ಮ ಸ್ಕಿನ್ನು ಲೂಸ್ ಆಗುತ್ತೆ. ಸೊ ನಿಮಗೆ ಬೇಗ ರಿಂಕಲ್ಸ್ ಬರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದಷ್ಟು
ವ್ಯಾಕ್ಸಿನ್ಗಳನ್ನು ದಯವಿಟ್ಟು ಮಾಡ್ಸೋಕ್ಕೆ ಹೋಗಬೇಡಿ ಮುಖಕ್ಕೆ. ಅದು ಫೇಶಿಯಲ್ ಹೇರ್ ರಿಮೂವ್ ಮಾಡಿಸೋದಕ್ಕೋಸ್ಕರ ವ್ಯಾಕ್ಸಿನ್ ಮಾಡಿಲ್ಲ. ಸೊ ಯಾರಾದರೂ ಪಾರ್ಲರಲ್ಲಿ ನಿಮಗೆ ರೆಕಮೆಂಡ್ ಮಾಡಿದ್ರು ಕೂಡ ದಯವಿಟ್ಟು ತೆಗೆಸ್ಕೊಳ್ಳೋಕೆ ಹೋಗಬೇಡಿ. ಸೇಫ್ ಯಾವುದು ಅಂದರೆ ಒಂದು ರೇಸರ್ ಆ್ಯಕ್ಚುಲಿ ಸೇಫೇ ಇದೆ, ಬಟ್ ಅದಕ್ಕಿಂತ ಸೇಫ್ ಯಾವುದಿದೆ ಅಂತ ಅಂದರೆ, ಸೊ ಸೇಫ್ ಯಾವುದು ಅಂತ ಹೇಳಿ ಕೇಳಿದ್ರೆ ಲೇಸರ್ ಹೇರ್ ರಿಮೂವಲ್. ಲೇಸರ್ ಹೇರ್ ರಿಮೂವ್ ಆ್ಯಕ್ಚುಲಿ ಏನಂದರೆ ಇಷ್ಟು ಸೆಕ್ಷನ್ಸ್ ಅಂತ ಹೇಳ್ಬಿಟ್ಟಿರುತ್ತೆ. ಸೊ ಅವರು ಲೇಸರ್ ಲೈಟಲ್ಲಿ ಹೇರ್ನ ರಿಮೂವ್ ಮಾಡ್ತಾರೆ. ಅದು ಸೇಫಾಗೂ ಇರುತ್ತೆ. ಈವನ್ ಅದನ್ನು ಡಾಕ್ಟರ್ ಇರ್ತಾರೆ, ಅವ್ರ ಮುಂದೆನೇ ಇದನ್ನು ಮಾಡ್ತಾರೆ. ಇಲ್ಲಾಂದರೆ ಯಾರಾದರೂ ತುಂಬ ಒಳ್ಳೆ ಟ್ರೈನಡ್ ಲೇಸರ್ ಪ್ರಾಕ್ಟೀಸ್ ಮಾಡಿರೋಂಥವ್ರು ಇರ್ತಾರೆ, ಅವರು ನಿಮಗೆ ಲೇಸರ್ನ ಮಾಡ್ತಾರೆ. ಸೊ ಅದು ನಿಮಗೆ ಪರ್ಮನೆಂಟ್ ಅಂದರೆ ಇನ್ನು ಮತ್ತೆ ಯಾವತ್ತೂ ಕೂಡ ನಿಮಗೆ ಫೇಶಿಯಲ್ ಹೇರ್ ಅನ್ನೋದು ಬರಲ್ಲ. ಸೊ ಆ ಥರದ್ದು ಒಂದು ರಿಸಲ್ಟ್ ಸಿಗುತ್ತೆ. ಇನ್ನು ಮಿಕ್ಕಿದ್ದೆಲ್ಲನೂ ಕೂಡ ಥ್ರೆಡ್ಡಿಂಗ್ ಇರ್ಬೋದು, ವ್ಯಾಕ್ಸಿಂಗ್ ಇರ್ಬೋದು, ಇಲ್ಲ ನಾನೇ ಪ್ರಿಫರ್ ಮಾಡಿರೋ ಹಾಗೆ ರೇಸರ್ ಇರ್ಬೋದು, ಇದೆಲ್ಲನೂ ಕೂಡ ಟೆಂಪ್ರವರಿ ಆಗಿರುತ್ತೆ. ಒಂದಷ್ಟು ದಿನಗಳಾದಮೇಲೆ ಮತ್ತೆ ನಿಮ್ಮ ಹೇರ್ ಗ್ರೋತ್ ಬರುತ್ತೆ, ಮತ್ತೆ ರಿಮೂವ್ ಮಾಡಬೇಕಾಗತ್ತೆ. ಸೊ ಹಾಗಿರುತ್ತೆ. ಸೊ ಫೇಶಿಯಲ್ ಹೇರ್ ರಿಮೂವ್ ಸ್ವಲ್ಪ ಕಡಿಮೆ ಖರ್ಚಲ್ಲಿ ಆಗೋಗುತ್ತೆ ಅಂದರೆ ಅದು ರೇಸರ್. ಇಲ್ಲಾಂದರೆ ನೀವು ಲೇಸರ್ಗೆ ಹೋಗ್ತೀನಿ ಅಂತ ಅಂದರೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ, ಬಟ್ ಪರ್ಮನೆಂಟಾಗಿ ಹೇರ್ ಸೊಲ್ಯೂಷನ್ ಸಿಗುತ್ತೆ. ಸೊ ರೇಸರ್ನ ಆದಷ್ಟು ಕೂಡ ಡೌನ್ವರ್ಡ್ಸಲ್ಲಿ ಮಾಡಬೇಕಾಗತ್ತೆ. ಸೊ ಹೆಂಗಂದರೆ ಹಾಗೆ ಹೇರ್ನ ರಿಮೂವ್ ಮಾಡಿದಾಗ ಏನಾಗುತ್ತೆ, ಆ ಗ್ರೋತ್ ಕೂಡ ಡಿಫ್ರೆಂಟಾಗಿ ಹೆಂಗಂದರೆ ಹಂಗೆ ಬರುತ್ತೆ. ಸೊ ಆದಷ್ಟು ಹೇರ್ ಗ್ರೋತ್ ಡೌನಲ್ಲಿದ್ದರೆ ನೀವು ಈ ಥರನೇ ತೊಗೋಬೇಕಾಗುತ್ತೆ ರೇಸರ್ನ. ನಾನು ಆಲ್ರೆಡಿ ಅದನ್ನು ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದೀನಿ ಕೂಡ. ಸೊ ಇವತ್ತಿಗೆ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಪ್ಲೀಸ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.